ಈಗ ದಾನ ಕೊಡೋದಕ್ಕೆ ಕೆಲವು ಸರ್ಕಾರದ ನಿಯಮಗಳಿದ್ದಾವೆ. ಅಜಿಂ ಪ್ರೇಮ್ಜಿ ಸುಮಾರು 1,500 ಕೋಟಿ ರೂಪಾಯಿನ ಪ್ರತಿದಿನ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದಕ್ಕೆ, ಮೊಟ್ಟೆ ವಿತರಣೆ ಮಾಡೋದಕ್ಕೆ, ಹಾಲು ಕೊಡೋದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಯಾವುದೇ ಶಾಲೆಗಳಲ್ಲಿ ಬಂದು ಸಭೆ ಮಾಡಲಿಲ್ಲ. ನಾನು ಒಂದು ವಿದ್ಯಾರ್ಥಿಗಳನ್ನ ಕರೆದು ಪುಸ್ತಕ ಕೊಡೋದು ವಿದ್ಯಾರ್ಥಿಗಳನ್ನ ಕರೆದು ಶಾಲಾ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನ ಒಳಗೊಂಡಂತೆ ಪುಸ್ತಕ ವಿತರಣೆ ಮಾಡಲಿ, ಯೂನಿಫಾರ್ಮ್ ವಿತರಣೆ ಮಾಡಲಿ. ಅದಕ್ಕೆ ನನ್ನ ತಕರಾರಿಲ್ಲ. ದಾನ ಕೊಡೋರನ್ನ ನಾವು ಭಾಳ ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೀನಿ. ಆದರೆ ಅದರಲ್ಲಿ ರಾಜಕೀಯ ಲಾಭ ಪಡೆಯುವಂಥ ಪ್ರಯತ್ನಗಳನ್ನ ಯಾರೂ ಮಾಡಬಾರ್ದು. ನಾನು ಮಾಡಬಾರ್ದು, ಅವರು ಮಾಡಬಾರ್ದು. ಬೇರೆ ಸಾರ್ವಜನಿಕವಾಗಿ ಮಾಡಲಿ, ಒಳ್ಳೆ ಕೆಲಸ ಮಾಡಲಿ, ಪಬ್ಲಿಕ್ಕಾಗಿ ಮುಂದೆ ಮಾಡ್ತೀವಿ ಹಿಂಗೆ ಅಂತೇಳಿ. ಬಟ್ ಅದನ್ನು ಮುಂದೆ ನಂಗೆ ರಾಜಕೀಯಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ದೃಷ್ಟಿನಲ್ಲಿ ಆ ಥರ ಮಾಡೋದು, ಈಗ ನಾನು ಮಾಡಿದ್ರು ತಪ್ಪೇ. ಅದು ಬಂದು ಅವರು ಶಾಲಾ ಮುಖ್ಯ ಶಿಕ್ಷಕರಿಗೆ ಕೊಟ್ಟು ಹೋದರೆ ಯೂನಿಫಾರ್ಮ್ ಬಟ್ಟೆ, ಶಾಲಾ ಶಿಕ್ಷಕ ವಿದ್ಯಾರ್ಥಿಗಳು ಹೇಳ್ತಾರೆ, ಗದ್ದೆಮನೆ ವಿಶ್ವನಾಥರು ನಿಮಗೆಲ್ಲ ಯೂನಿಫಾರ್ಮು ಪುಸ್ತಕ ಕೊಟ್ಟಿದ್ದಾರೆ ಅಂತೇಳಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಿ ಅಂತ ಹೇಳ್ಬೋದು. ಅದರಲ್ಲಿ ಪೇರೆಂಟ್ಸ್ ಎಲ್ಲ ಕರೆಯೋದು, ಕಾಲೇಜ್ ಒಳಗಡೆ ಸಭೆ ಮಾಡೋದು, ಅದು ನನ್ನ ಪ್ರಕಾರ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಥರ ಮಾಡಬಾರ್ದು. ನೃತ್ಯ ಮೂಡಿಸೋದಕ್ಕೆ ಅದು ಯಾವುದೇ ಸಭೆಗಳು, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಸಾರ್ವಜನಿಕ ಸಭೆಗಳಾಗಬೇಕಾದ್ರೆ ಶಾಸಕರ ಗಮನಕ್ಕೆ ತರಬೇಕು, ಶಾಸಕರ ನೇತೃತ್ವದಲ್ಲಿ ಆಗಬಾರ್ದು. ಅದನ್ನು ನಮ್ಮನ್ನು ಕರೆದು ಮಾಡಿ ನಾವು ಅದಕ್ಕೆ ಸ್ವಾಗತ ಮಾಡ್ತೀವಲ್ಲ. ನಾವಲ್ಲೋಗಿ ರಾಜೇಗೌಡ ಕೊಟ್ಟ, ಸರ್ಕಾರ ಕೊಡ್ತು ಅಂತ ಹೇಳಲ್ಲ. ಸರ್ಕಾರ ಪುಸ್ತಕನೂ ಕೊಡ್ತಾಯಿದೆ, ಯೂನಿಫಾರ್ಮು ಕೊಡ್ತಾಯಿದೆ, ಬಿಸಿ ಊಟನೂ ಕೊಡ್ತಾಯಿದೆ, ಮಟನೂ ಕೊಡ್ತಾಯಿದೆ, ಹಾಲು ಕೊಡ್ತಾಯಿದೆ, ಎಲ್ಲ ಆಯಿತಾ. ಅದನ್ನು ಶೂ ಕೊಡ್ತಾಯಿದ್ದಾರೆ, ಸೈಕಲ್ ಕೊಟ್ಟಿದ್ದಾರೆ ಹಿಂದೆ. ಅದನ್ನೆಲ್ಲ ನಾವು ದಾನ ಮಾಡೋರಿಗೆ ಯಾವತ್ತೂ ಸ್ವಾಗತ ಇದೆ. ಆದರೆ ಅದು ಕಾನೂನು ಚೌಕಟ್ಟು ಒಳಗಡೆ ಇರಬೇಕು. ಅದಕ್ಕೊಂದು ಸಿಸ್ಟಮ್ ಇದೆ. ಸರ್ಕಾರದೇ ಆದಂಥ ಒಂದು ನಿಯಮಾವಳಿಗಳಿದ್ದಾವೆ, ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ ಒಳಗಡೆ ಯಾರು ಏನು ಬೇಕಾದ್ರೂ ಮಾಡಿ, ಅದಕ್ಕೆ ನಮ್ಮ ಬೆಂಬಲ ಇದೆ. ಕಾನೂನು ಬಾಹಿರವಾಗಿ ಸ್ವಾರ್ಥಕ್ಕೋಸ್ಕರ ದಾನ ಮಾಡಬಾರ್ದು, ಇನ್ನೊಬ್ಬರು ಮಾಡಬಾರ್ದು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.